ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದು ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಅಂತ ಹೇಳ್ತಾ, ಸ್ನೇಹಿತರೆ ನಾಂತೀನಿ ನಮ್ಮ ಜೊತೆ ನಿಮ್ಮ ನೆಚ್ಚಿನ ಗೆಳತಿಯಾದಂತಹ ಮಂಜುಳಾ ಅಂತ ಹೇಳ್ತಾ, ಕೆಳಗರೆ ಇವತ್ತಿನ ಕಾರ್ಯಕ್ರಮವಾದಂತಹ ರೀಡ್ ಅಲೋಡ್ ಅಂದ್ರೆ ಗಟ್ಟಿಯಾಗಿ ಓದು ಎಂಬ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೊಡ್ತಾ, ಕೆಳಗರೆ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾನಿಮ್ಗೊಂದು ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅದು ಅಂದ್ರೆ, ಡಬ್ಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟು ಸುರಿದರೂ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಕೇಳೋಣ. ಕೆಳಗರೆ ಇವತ್ತು ನಮ್ಮ ರೀಡರ್ ಅಲೋಡ್ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಥೆಯನ್ನು ಹೊತ್ತು ತಂದಿದ್ದೀನಿ. ಆ ಕಥೆ ಯಾವ್ದಪ್ಪ ಅಂದ್ರೆ ದಮ್ ದಮ್ ಬಿರಿಯಾನಿ. ಏನಿದು ದಮ್ ದಮ್ ಬಿರಿಯಾನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ಗೂ ಕೂಡ ಗೊತ್ತಿಲ್ಲ. ಹಾಗಾದ್ರೆ ತಡ ಯಾಕೆ, ಬನ್ನಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಬರೋಣ. ಬಾಷಾ ಮತ್ತು ಅವನ ತಂಗಿ ಸೈನಾಬಿ ಅಪ್ಪ ಅಮ್ಮನೊಂದಿಗೆ ಹೈದರಾಬಾದಿನಲ್ಲಿ ವಾಸಿಸುತ್ತಿದ್ದಾರೆ. ಬಾಷನಿಗೆ ತಿಂಡಿ ತಿನಿಸಿ ಎಂದರೆ ಇಷ್ಟ. ಅವನಿಗೆ ಅದಕ್ಕಿಂತಲೂ ಹೆಚ್ಚು ಇಷ್ಟವೆಂದರೆ ಅಡುಗೆ ಮಾಡುವುದು. ಅವನು ಪ್ರತಿದಿನ ಅಮ್ಮನಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾನೆ. ಅವನಿಗೆ ಅಮ್ಮನ ಕೈಗಳು ಗಾಢ ಬಣ್ಣದ ತರಕಾರಿಗಳನ್ನು ಕತ್ತರಿಸುವುದು ನೋಡಲು ಇಷ್ಟ. ಕೆಂಪು ಟೊಮೊಟೊಗಳು, ಹೊಳೆಯುವ ಹಸಿರು ದಪ್ಪ ಮೆಣಸಿನಕಾಯಿ, ಕಣ್ಣನ್ನ ಸೆಳೆಯುವ ತಾಜಾ ಕ್ಯಾರೆಟ್ಗಳು, ತಿರುಳಾದ ತಿಳಿಗೆಂಪು ಬಣ್ಣದ ಈರುಳ್ಳಿ. ಆಹಾ, ಅಮ್ಮನ ಅಡುಗೆ ಕೋಣೆಯಲ್ಲಿ ಬೇಳೆ, ಅಕ್ಕಿ, ತರಕಾರಿ, ಮಾಂಸ ಮತ್ತು ಮಸಾಲೆಗಳು ಒಲೆಯ ಮೇಲೆ ಬಣ್ಣ ಬದಲಾಯಿಸುತ್ತಾ ಪರಿಮಳ ಹರಡುವುದನ್ನು ಭಾಷಾ ತುಂಬಾ ಇಷ್ಟಪಡುತ್ತಾನೆ. ಅಮ್ಮಿ ಯಾವುದಾದರೂ ಒಂದು ದಿನ ತಾನಾಗಿಯೇ ಅಡುಗೆ ಮಾಡುವ ಅವಕಾಶ ಕೊಡಬಹುದು ಎಂಬ ಆಸೆ ಭಾಷನದು. ಒಂದು ದಿನ ಭಾಷಾ ಮತ್ತು ಸೈನಾಬಿ ಶಾಲೆಯಿಂದ ಮನೆಗೆ ಬಂದಾಗ ಅಮ್ಮಿ ಸುಡು ಜ್ವರದಿಂದ ಮಲಗಿದ್ದುದನ್ನು ಕಂಡಳು. ಬಾಬಾ ಇನ್ನೂ ಕಚೇರಿಯಿಂದ ಮನೆಗೆ ಬಂದಿರಲಿಲ್ಲ. ಅಮ್ಮಿಯ ಮೊಬೈಲ್ ರಿಂಗಾಣಿಸಿದ್ದು. ಅಮ್ಮಿಯ ನೆಚ್ಚಿನ ಸ್ನೇಹಿತೆ ಸೈರಾ ಅತ್ತೆ ಕರೆ ಮಾಡುವುದನ್ನು ನೋಡಿದ ಭಾಷಾ ಅಮ್ಮಿಯನ್ನು ಎಬ್ಬಿಸುವುದು ಬೇಡವೆಂದು ಕೂಡಲೇ ತಾನೇ ಉತ್ತರಿಸಿದ. ನಾನೊಂದು ಮದುವೆ ಸಮಾರಂಭದಿಂದ ಹಲವು ಸ್ನೇಹಿತರೊಂದಿಗೆ ಮನೆಗೆ ವಾಪಸ್ ಬರುತ್ತಿದ್ದೇನೆ ಎಂದರು ಸೈರಾ ಅತ್ತೆ. ಅವರ ಧ್ವನಿಯಲ್ಲಿ ತುಂಬಾ ಆಯಾಸವಿತ್ತು. ನಾವು ಇನ್ನು 2 ಗಂಟೆಯಲ್ಲಿ ನಿಮ್ಮ ಮನೆ ಕಡೆ ಬರುತ್ತೇವೆ. ನಾವು ನಿಮ್ಮ ಮನೆಯಲ್ಲಿ ರಾತ್ರಿ ಊಟ ಮಾಡಬಹುದೇ? ಒಂದು 24 ಜನರಿದ್ದೇವೆ ಮತ್ತು ಅದರಲ್ಲೂ 4 ಜನ ಸಸ್ಯಾಹಾರಿಗಳು. ಅಮ್ಮಿಗೆ ಅವರೆಲ್ಲರ ಮನೆಗೆ ಬರುವುದು ನಿಜಕ್ಕೂ ಖುಷಿ ತರುವ ವಿಚಾರವೇ ಎಂದು ಭಾಷನಿಗೆ ಗೊತ್ತು. ಮಕ್ಕಳಿಬ್ಬರಿಗೂ ಸೈರಾ ಅತ್ತೆ ಎಂದರೆ ತುಂಬಾ ಇಷ್ಟ. ನಿಮ್ಮ ದಾರಿ ಕಾಯುತ್ತೇವೆ, ಬನ್ನಿ ಎಂದ ಭಾಷಾ. ಅವನಿಗೆ ತುಂಬಾ ಖುಷಿಯಾಯಿತು, ಏಕೆಂದರೆ ಭಾಷಾ ತನ್ನ ಕೈಯಾರೆ ಅಡುಗೆ ಮಾಡಲು ಇನ್ನೊಂದು ಅವಕಾಶ ಆದರೆ ಅವನಿಂದ ಅದು ಆಗುತ್ತದೆಯೇ ಅವನಿಗೆ ಅನ್ನೋದು ನಡುಕು. ಫ್ರಿಜ್ ತೆಗೆದು ನೋಡಿದರೆ ಎಲ್ಲವೂ ಅವನಿಷ್ಟದ ತರಕಾರಿಗಳೇ. ಹೂಕೋಸು, ಬಟಾಣಿ, ಈರುಳ್ಳಿ, ಕ್ಯಾರೆಟು, ಪುದೀನ ಸೊಪ್ಪು ಕಂಡು ಅರೆ, ಮಿಶ್ರ ತರಕಾರಿಗಳ ರುಚಿಯಾದ ಬಿರಿಯಾನಿ ಮಾಡಲು ಬೇಕಾದ ಎಲ್ಲಾ ಪದಾರ್ಥಗಳು ಇವೆ ಎಂದು ಅವನು ಮನಸ್ಸಿನಲ್ಲೇ ಅಂದುಕೊಂಡ. ಅಮ್ಮಿ ಅವರ ಕುಟುಂಬದ 4 ಜನಕ್ಕೆ ತರಕಾರಿಗಳ ದಮ್ ಬಿರಿಯಾನಿ ಮಾಡುವುದು ಭಾಷಾ ಸಾಕಷ್ಟು ಸಲ ನೋಡಿದ್ದ. ಆದರೆ ಈಗ ಅವನು ಅಡುಗೆ ಮಾಡಬೇಕಿರುವುದು 24 ಜನರಿಗೆ. ಆದರೆ ಅಮ್ಮಿ ಯಾವಾಗಲೂ ಮಾಡುವುದಕ್ಕಿಂತ 6 ಪಟ್ಟು ಹೆಚ್ಚು ಮಾಡಬೇಕು. ಅವನು ಅಡುಗೆ ಮಾಡಲು ಬೇಕಾಗುವ ಪಾತ್ರೆಗಳನ್ನು ಅಡುಗೆ ಕೋಣೆಗೆ ಬಾಗಿಲಿಲ್ಲ. ಸೈನಾಬಿ ಕಾಣಿಸಿದಳು. ಏನು ಮಾಡಲು ಹೊರಟಿದ್ದೀಯಾ ನೀನು
ಎಂದು ಉಬ್ಬು ಕಟ್ಟಿ ಹೇಳಿದಳು. ಭಾಷಾ ಅವನಿಗೆ ಅವನು ಮಾಡುತ್ತಿರುವುದನ್ನು ವಿವರಿಸಿದಾಗ ಅವನು ಜೋರಾಗಿ ನಕ್ಕುಬಿಟ್ಟಳು. ಅವಳು ಅವನನ್ನು ಕೆಣಕುತ್ತಾ, ಪದೇ ನೀವೇನು 6 ಸಲ ಅಡುಗೆ ಮಾಡುವುದು ಬೇಕಾಗಿಲ್ಲ, ಒಂದೇ ಸಲ ಮಾಡಿದರೆ ಸಾಕು. ಆದರೆ ಬೇಕಿರುವ ಎಲ್ಲ ಪದಾರ್ಥಗಳು 6ರಷ್ಟು ಅಳತೆಯಲ್ಲಿರಬೇಕು. ತನ್ನ ಚೂಟಿ ತಂಗಿಯಿಂದ ಕಿಟಲೆ ಮಾಡಿಸಿಕೊಳ್ಳುವುದು ಭಾಷನಿಗೆ ಬೇಕಾಗಿರಲಿಲ್ಲ. ಸಹಜವಾಗಿ ಅವನು 6 ಬಾರಿ ಬಿರಿಯಾನಿ ಮಾಡಬೇಕಾಗಿಲ್ಲ. ತನ್ನ ಪೆದ್ದತನಕ್ಕೆ ತನ್ನನ್ನು ತಾನೇ ಬೈದುಕೊಂಡ. ಅದು ನನಗೂ ಗೊತ್ತು, ನಿನಗೆ ಗೊತ್ತಿದೆಯೇ ಇಲ್ಲವೋ ಎಂದು ಪರೀಕ್ಷಿಸಿದೆ ಅಷ್ಟೇ ಎಂದು ಬಡಬಡಿಸಿದ. ಓ, ನನ್ನ ಅಣ್ಣನಿಗೆ ಗೊತ್ತಿಲ್ಲದೇ ಇರುತ್ತಾ ಎನ್ನುತ್ತಲೇ ತುಂಟಿ ಸೈನಾಬಿ ಕಣ್ಣು ಮಿಟುಕಿಸಿದಳು. ಹಾಗಾದರೆ ಹೇಳು, 4 ಜನರಿಗೆ ಎಷ್ಟು ಅಕ್ಕಿ ಬೇಕು ಎಂದು ಹೇಳಿದರು. 1.5 ಬಟ್ಟಲಿನಷ್ಟು. ಹಾಗಾದರೆ 24 ಜನರಿಗೆ 1.5 × 6 - 9 ಬಟ್ಟಲಷ್ಟು ಅಕ್ಕಿ ಬೇಕಾದರೆ ಕೂಡಲೇ ಲೆಕ್ಕ ಹಾಕಿಬಿಟ್ಟಿದಳು ಸೈನಾಬಿ. ಭಾಷಾ ಅವಳನ್ನು ದಿಟ್ಟಿಸಿ ನೋಡಿದ. ಅದು ಹೇಗೆ ಸೈನಾಬಿ, ಮನಸ್ಸಿನಲ್ಲೇ ಇಷ್ಟ ಬೇಗ ಲೆಕ್ಕಾಚಾರ ಮಾಡಿಬಿಡುತ್ತೀಯಾ? ನೀನು ಹೇಳಿದ್ದು ಸರಿಯೇ ಎಂದು ಸಿಡುಕುತ್ತಲೇ ದೊಡ್ಡ ಪಾತ್ರೆಗೆ ಅಕ್ಕಿ ಅಳೆದು ಹಾಕಿದ. ಈಗ ನೀನು ಬೇರೆಲ್ಲ ಪದಾರ್ಥಗಳು ಎಷ್ಟು ಬೇಕಾಗಬಹುದು ಹೇಳು, ಅದು ಸರಿಯಾಗಿಯೇ ಇಲ್ಲವೇ ನೋಡೋಣ ಎಂದ. ಓ, ಅಷ್ಟೇ ತಾನೇ ಎನ್ನುತ್ತಾ ಸೈನಾಬಿ ಕಾಗದ ಮತ್ತು ಪೆನ್ನು ತರಲು ಓಡಿದಳು. ಅಣ್ಣ ಅವಳನ್ನು ಕೆಲಸಕ್ಕೆ ಕರೆದು ಬಿಟ್ಟರಂತೂ ಸೈನಾಬಿ ಎಲ್ಲರಿಂದ ಸಂತೋಷ. ಭಾಷಾ ಒಂದೊಂದು ಪದಾರ್ಥಗಳನ್ನು 4 ಜನರಿಗೆ ಬೇಕಾಗುವಷ್ಟು ಹೇಳುತ್ತಿದ್ದಾರೆ. ಅವಳು 24 ಜನರಿಗೆ ಬೇಕಾಗುವಷ್ಟು ಅಳತೆಯನ್ನು ಲೆಕ್ಕ ಹಾಕಿದಳು. 4 ಜನರಿಗೆ 15 ಹುರುಳಿಕಾಯಿಗಳು ಭಾಷಾ ಹೇಳಿದ್ದಾನೆ. ಆದರೆ 24 ಜನರಿಗೆ 15 × 6 × 90 ಹುರುಳಿಕಾಯಿಗಳು ಸೈನಾಬಿ ಹೇಳುತ್ತಾಳೆ. 4 ಜನರಿಗೆ 3/4 ಬಟ್ಟಲು ಮೊಸರು ಕೂಡಲೇ ಬರೆದು ಲೆಕ್ಕ ಹಾಕಿ. ಆದರೆ 24 ಜನರಿಗೆ 3/4 × 6 0.755 × 6 4.5 ಬಟ್ಟಲಿನಷ್ಟು ಮೊಸರು. ಅಷ್ಟೊಂದು ಮೊಸರು ಫ್ರಿಜ್ನಲ್ಲಿ ಇದೆ ತಾನೆ ಎಂದು ಕೇಳಿದಳು ಸೈನಾಬಿ. ಇದೆ ಆಮೇಲೆ ಎಂದು ಕೇಳಿದ ಭಾಷಾ. ಕಡೆಗೂ ಅವನು ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಿದನು. ನೀನು ತರಕಾರಿ ಕತ್ತರಿಸಲು ನನಗೆ ಸಹಾಯ ಮಾಡುವೆಯಾ? ಸಾಕಷ್ಟು ತರಕಾರಿಗಳು ಹೆಚ್ಚಬೇಕಾಗಿದ್ದರಿಂದ ಭಾಷಾ ಈ ಉಪಾಯ ಮಾಡಿದ. ಹ್ಞೂ, ಖಂಡಿತ ಅಣ್ಣ ಎಂದು ಕಿಸಿದಳು ಸೈನಾಬಿ. ಇವತ್ತಂತೂ ಅವಳ ಅದೃಷ್ಟದ ದಿನವೇ. ಭಾಷಾ ಮೊದಲು ಕೇಸರಿಯ ಸಣ್ಣ ಎಳೆಗಳನ್ನು ಹಾಲಿನಲ್ಲೂ ಹಾಗೂ ಅಕ್ಕಿಯನ್ನು ನೀರಿನಲ್ಲೂ ನೆನೆ ಹಾಕಿದ. ನಂತರ ಸೈನಾಬಿ ಜೊತೆಗೆ ತಾನು ತರಕಾರಿ ಹೆಚ್ಚಿದ. ಒಲೆ ಹಚ್ಚಿ ಮಸಾಲೆ ಪದಾರ್ಥಗಳ ಚಕ್ಕೆ, ಲವಂಗ, ಹಸಿರು ಏಲಕ್ಕಿ, ಕಪ್ಪು ಏಲಕ್ಕಿ ಜೊತೆಗೆ ಹೆಚ್ಚಿಟ್ಟ. ಎಲ್ಲ ತರಕಾರಿಗಳನ್ನು ತುಪ್ಪದಲ್ಲಿ ಹುರಿಯಲು ಶುರು ಮಾಡಿದ. ಮನೆಯೆಲ್ಲ ಹೆಚ್ಚು ಕಡಿಮೆ ಅಮ್ಮ ಬಿರಿಯಾನಿ ಮಾಡುವ ಬರುತ್ತಿದ್ದ ಗಮಲಿನಂತೆಯೇ ಪರಿಮಳ ತುಂಬಿತ್ತು. ಭಾಷನಿಗೆ ಈಗ ಒಂಚೂರು ಧೈರ್ಯ ಬಂದಂತಾಯಿತು. ಅವನು ಬಿರಿಯಾನಿ ಮಾಡುವುದರಲ್ಲಿ ತನ್ನ ನೆಚ್ಚಿನ ಕೆಲಸವಾದ ಅರೆ ಬೆಂದ ಅನ್ನ, ಕರೆದ ಮಸಾಲೆ ಹಾಗೂ ತರಕಾರಿಗಳನ್ನು ಅಂಡಿಯಲ್ಲಿ ಒಂದರ ಮೇಲೆ ಒಂದು ಪರಗಳಂತೆ ಇಟ್ಟ. ನಿಧಾನವಾಗಿ ಬೆಸೆಯುವ ಕೆಲಸ ಮಾಡಲು ಕಾತುರನಾದ. ಭಾಷನು ಅಂಡಿಯನ್ನು ಹೆಚ್ಚಿನ ಮೇಲಿಟ್ಟ. ನಿಧಾನವಾಗಿ ಬೇಯಿಸುತ್ತಿದ್ದ. ಮನೆಗೆ ಕರೆಕೊಂಡು ಸದ್ಯಾಯಿತು. ಅವನು ಮತ್ತು ಸೈನಾಬಿ ಬಾಗಿಲ ಬಳಿಗೆ ಬರುವ ಮೊದಲೇ ಅಭಿ ಎದ್ದು ಬಂದರು. ಅತಿಥಿಗಳು ಆಶ್ಚರ್ಯದಿಂದ ಬರಮಾಡಿಕೊಂಡಳು. ಅವರು ಬಂದಿರುವುದು ಊಟಕ್ಕೆ ಎಂದು ತಿಳಿದಾಗ ಚಿಂತೆಯಾಗಿತ್ತು. ಅವಳು ಗಮಿಸುವ ಸುವಾಸನೆ ಹಿಂಬಾಲಿಸಿ ಅಡುಗೆ ಮನೆ ಬರುತ್ತಾಳೆ. ದೊಡ್ಡ ಪಾತ್ರೆಯ ಮುಚ್ಚಳವನ್ನು ತೆಗೆಯುತ್ತಾ ಭಾಷಾ ಮತ್ತು ಸೈನಾಬಿ ನೀನಗೊಂದು ಸರಿ ಎಂದು ಕೂಗಿಕೊಂಡಳು. ಅಭಿ ಬೆರಗಾದಳು. ಭಾಷಾ ಚೆನ್ನಾಗಿ ಅಡುಗೆ ಮಾಡಿದ್ದಾನೆ. ಅಭಿ ಗೊತ್ತಾ, ಅವನು ಇವತ್ತು ಬಿರಿಯಾನಿ ಮಾಡಿದ್ದಾನೆ.
ನಾನವನಿಗೆ ಸಹಾಯ ಮಾಡಿದೆ ಎಂದು ಜಂಬದಿಂದ ಕೊಚ್ಚಿಕೊಂಡಳು ಸೈನಾಬಿ. ಪರವಾಗಿಲ್ಲವೇ ನನ್ನ ಚೂಟಿ ತಂಗಿ ಎಂದುಕೊಂಡಳು ಭಾಷಾ. ಅಬ್ಬಿಯ ಕಡೆಗೆ ಎಣ್ಣೆಯಿಂದ ನೋಡಿ ನಕ್ಕ. ಅಬ್ಬಿ ಭಾಷಾ ಮತ್ತು ಸೈನಾಬಿಯನ್ನು ಅಪ್ಪಿಕೊಂಡು ಬೇಷಲ್ಲ ಎಂದು ಕಿರುನಾಗೆ ಬೀರುತ್ತಾಳೆ. ಆದರೆ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಬಗ್ಗೆ ನನಗೆ ನಿಜಕ್ಕೂ ಹೆಮ್ಮೆಯಾಗುತ್ತಿದೆ ಎಂದರು. ಅಮ್ಮ, ನೀವು ಸೈನಾ ಅತ್ತೆ ಮತ್ತು ಗೆಳತಿಯರೊಂದಿಗೆ ಮಾತನಾಡುತ್ತೀರಿ. ಸೈನಾಬಿ ಮತ್ತು ನಾನು ನಿಮಗೆಲ್ಲರಿಗೂ ಬಡಿಸುತ್ತೇನೆ ಎಂದು ಭಾಷಾ ಸೈನಾಬಿಯು ಆತುರದಿಂದ ತಲೆಯಾಡಿಸಿದರು. ಇನ್ನು ಮುಂದೆ ಅಣ್ಣ ತಾನೆಲ್ಲ ಕೆಲಸಗಳಲ್ಲೂ ನಾನು ಕರೆಯಬಹುದು. ಆ ಯೋಚನೆ ಅವಳಿಗೆ ಮುಗುಳು ನಗೆ ತಂದಿತ್ತು. ಆಹಾ, ಈ ಥರ ಬಿರಿಯಾನಿಯನ್ನು ನಾವು ಎಲ್ಲೂ ತಿಂದಿಲ್ಲ ಎಂದು ಸೈನಾ ಅತ್ತೆ ಮತ್ತವಳ ಸ್ನೇಹಿತರು 100ಕ್ಕೆ 100 ಪಟ್ಟು ನಿಜ ಎಂದರು ಅಬ್ಬಿ. ಭಾಷಾ ಮತ್ತು ಸೈನಾಬಿ ಮುಗುಳು ಸಂತೋಷದಿಂದ ಹಿಗ್ಗುತ್ತಿದ್ದರು. ಭಾಷಾ ಮತ್ತು ಸೈನಾಬಿ ಜೊತೆಗೂಡಿ ಅಡುಗೆ ಮಾಡಿದ್ದು ಏನೆಂದು ಊಹಿ ನೋಡು. ಭಾಷಾ ಮತ್ತು ಸೈನಾಬಿಯ ಅಬ್ಬಿ ಅವಳ ದಮ್ ಬಿರಿಯಾನಿಯ ಅಡುಗೆ ವಿಧಾನವನ್ನು ನಮ್ಮ ಜೊತೆ ಖುಷಿಯಿಂದ ಹಂಚಿಕೊಂಡಿದ್ದಾಳೆ. ನೀವು ಅದನ್ನು ಪ್ರಯತ್ನಿಸುವಾಗ ನಿಮ್ಮ ಹತ್ತಿರ ಬರುವ ದೊಡ್ಡವರು ಇರಲಿ. ಮತ್ತೆ ಮಿಶ್ರಣ 4 ಜನರಿಗೆ ಬಡಿಸುವಷ್ಟು ಬಿರಿಯಾನಿಯಾಗಲಿ. ಕೇಳುಗರೆ ಕೇಳಿಸ್ಕೊಂಡಳ. ಬಿಸಿ ಬಿಸಿ ಬಿರಿಯಾನಿನ ಹೇಗೆ ತಯಾರಿಸೋದು ಅನ್ನೋದನ್ನ ನಮ್ಮ ಪುಟಾಣಿ ಮಕ್ಕಳು ತಿಳಿಸ್ಕೊಟ್ರು. ಖಂಡಿತ ಇದರಲ್ಲಿ ಲೆಕ್ಕಾಚಾರದ ಜೊತೆಗೆ ಹೇಗೆ ನಾವು ಅಡುಗೆ ಮಾಡೋದನ್ನು ಏನು ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅನ್ಕೋಬಾರ್ದು. ಈ ಥರ ಅಮ್ಮಂದಿರ ಜೊತೆ ಅಮ್ಮ ಹೇಗೆ ಅಡುಗೆ ಮಾಡ್ತಾಳೆ ಅನ್ನೋದನ್ನೆಲ್ಲ ನಾವು ನೋಡ್ಕೊಂಡಿದ್ರೆ ಕಷ್ಟ ಕಾಲಕ್ಕೆ ಒಂದಲ್ಲ ಒಂದಿನ ಇದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ನೀವು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳ್ಕೊಂಡ್ರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ತುಂಟ ಸೈನಾ ಎಷ್ಟು ಚೆಂದಾಗಿ ಲೆಕ್ಕಾಚಾರನ ಹಾಕ್ತಾಳೆ ನೋಡಿ. ಯಾವುದೇ ಹಾಳೆ ಪೇಪರ್ಗಳನ್ನ ತಗೊಳ್ದಂಗೆ ಅಷ್ಟು ನೀಟಾಗಿ ಸ್ವಚ್ಛವಾಗಿ ಒಂದು ನಮಗೆ ಲೆಕ್ಕಾಚಾರನ ಹಾಕಿ ಒಂದು ತಿಳಿಸ್ಕೊಟ್ಲು ಅಂತಲೇ ಹೇಳ್ಬೋದು. ಈ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪುಟಾಣಿ ಮಕ್ಕಳ, ನಾನು ಮತ್ತೆ ಮುಂದೊಂದು ಕಥೆಯೊಂದಿಗೆ ನಿಮ್ಮೊಟ್ಟಿಗೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಪುಟಾಣಿ ಮಕ್ಕಳ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟೇ ಸುರಿದರೂ ಪ್ರಯೋಜನವೇನು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.